ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಾತ್ರೋರಾತ್ರಿ ಬೇರೆ ಕಡೆ ವರ್ಗಾವಣೆ ಮಾಡಿರುವುದಕ್ಕೆ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಹೂಡಿಚಿನ್ನಿ ಅವರ ನೇತೃತ್ವದಲ್ಲಿ ತಿಗಳರಪಾಳ್ಯದ ಗ್ರಾಮದ ನಿವಾಸಿಗಳು ಪ್ರತಿಭಟನೆ ಮಾಡಿದರು. ಮಹದೇವಪುರ ಕ್ಷೇತ್ರದ ತಿಗಳರಪಾಳ್ಯ ಗ್ರಾಮದಲ್ಲಿ ಸರ್ಕಾರದ ವತಿಯಿಂದ ನಿರ್ಮಿಸಬೇಕಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬಿಜೆಪಿ ಪಕ್ಷದ ಕಾರ್ಯಕರ್ತರು ತಮಗೆ ಬೇಕಾದ ಕಡೆ ಬದಲಾವಣೆ ಮಾಡಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನ್ನಿ. ಇವತ್ತು ವಿಚಾರ ಏನು ಅಂದರೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಊಡಿ ವಾರ್ಡ್ಗೆ ಸಂಬಂಧಪಟ್ಟಂಗೆ ತಿಗಳರಪಾಳ್ಯ ಗ್ರಾಮ, ಈ ಗ್ರಾಮಕ್ಕೆ ಸುಮಾರು 15 ವರ್ಷಗಳು ನಾವು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಬಳಗ ಅಂತ ಇತ್ತು, ಇದೇ ಥರ ಇತ್ತು ನೋಡಿ, ಮಾಡಿದ್ದೀವಿ. ಒಂದು ಕಚೇರಿ ಮಾಡ್ಕೊಂಡಿದ್ದೀವಿ ಗ್ರಾಮಕ್ಕೆ, ಯುವಕರಿಗೋಸ್ಕರ, ಈ ಗ್ರಾಮದ ಅಭಿವೃದ್ಧಿಗೋಸ್ಕರ. ಆಮೇಲೆ ಏನಾಯಿತು, ಆ ಕಚೇರಿನ ಸುಮಾರು 15 ವರ್ಷಗಳಿಂದ ನಾವು ಯಾರೂ ಕೇಳಿದ್ರೂ ಬಿಡ್ತಾ ಇರಲಿಲ್ಲ. ಆಮೇಲೆ ಬಂದ್ಬಿಟ್ಟು ಏನು ಅರವಿಂದ್ ಲಿಂಬಾವಳಿ ಸಾಹೇಬರು ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥವ್ರು ಕೆಲವು ಊಡಿ ಪಿಳ್ಳಪ್ಪ ಅವರು ಇನ್ನಿತರರು ಬಂದು ಇದನ್ನು ನಮ್ಮನ್ನು ಮನವೊಲಿಸಿ, ನಿಮ್ಗೇನು ಬೇಕೋ ನಾವು ಮಾಡಿಕೊಡ್ತೀವಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿಕೊಡ್ತೀವಿ ಅಂತೇಳಿ ನಮ್ಮನ್ನು ಮನವೊಲಿಸಿ, ಏನು ಇಲ್ಲಿರ್ತಕ್ಕಂಥ ಆಫೀಸನ್ನು ಹೊಡೆದಾಕಿ ಬೋರ್ವೆಲ್ ಹಾಕಿ ನಿಮಗೆ ಅಂಬೇಡ್ಕರ್ ಸ್ಟ್ಯಾಚ್ಯು ಮಾಡಿಕೊಡ್ತೀವಿ, ಇದರಲ್ಲಿ ಬರುವಂಥ ಬೆನಿಫಿಟನ್ನು ಗ್ರಾಮಕ್ಕೆ ಉಪಯೋಗಿಸ್ಕೊಳ್ಳಿ, ಏನೇ ಒಂದು ನೀರಿಗೆ ಮೇಂಟೆನೆನ್ಸ್ ವಾಟರ್ ಫಿಲ್ಟ್ರ್ ಎಲ್ಲ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಹಾಕಿದ್ರು, ವಾಟರ್ ಫಿಲ್ಟ್ರ್ ಮೋಟ್ರು ಗೀಟ್ರ್ ಎಲ್ಲ ಬಿಟ್ಟರು, ನೀರನ್ನ ಟೆಸ್ಟ್ ಎಲ್ಲ ಮಾಡಿದ್ರು, ಎಲ್ಲ ಮಾಡಿ ಓಪನ್ ಮಾಡೋ ಅನ್ನೋ ಟೈಮಲ್ಲಿ ಏನೋ ಎಲೆಕ್ಷನ್ ಎಲೆಕ್ಷನ್ನು ಅಂತ ಬಂತು. ಆ ಟೈಮಲ್ಲಿ ಏನೋ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ರಾತ್ರೋರಾತ್ರಿನೇ ಇದರಲ್ಲಿರ್ತಕ್ಕಂಥ ಒಂದು ಮೋಟ್ರು ಬಿಟ್ಟಿರ್ತಕ್ಕಂಥ ಎಲ್ಲ ಮಿಷಿನರಿಗಳನ್ನ ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ದಂಗೆ, ಏನು ಮೊದಲನೇ ಬಾರಿ ಏನು ಇಲ್ಲಿ ಸಮಸ್ಯೆ ಇಲ್ಲಿ ಕೇಳ್ಕೊಬಂದಿದ್ರು, ಮಾಡಬೇಕು ಇದು ಮಾಡೋಣ ಅಂತೇಳಿ ಕೇಳ್ಕೊಬಂದಿದ್ದ ವ್ಯಕ್ತಿಗಳು ನಮಗೆ ಯಾವುದೇ ಮಾಹಿತಿ ಇಲ್ದಿರ ನಮಗೆ ಗೊತ್ತಿಲ್ದಂಗೆ ಇಲ್ಲಿಂದ ಒಂದು ಸ್ಥಳಾಂತರ ಮಾಡಿದ್ದಾರೆ. ಸ್ಥಳಾಂತರ ಅನ್ನೋದಕ್ಕಿಂತ ಇದನ್ನು ಯಾರಿಗೂ ಮಾಹಿತಿ ಕೊಡ್ದಿರ, ಗ್ರಾಮಸ್ಥರಿಗೆ ಒಂದು ಹೇಳಿಕೆ ಕೊಡ್ದಿರ ಇದನ್ನು ರಾತ್ರೋರಾತ್ರಿ ಕಳ್ತನ ಮಾಡೋ ರೀತಿಯಲ್ಲಿ ತಗೊಂಡೋಗಿ ಅದೇ ಒಂದು ಇಲ್ಲ ಆಗಿರ್ತಕ್ಕಂಥ ಸಾಕ್ಷನನ್ನು ಅವರಿಗೆ ಅನುಕೂಲ ಆಗೋ ರೀತಿ ಜಾಗದಲ್ಲೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹಲವಾರು ಜಾಗಗಳಿದ್ದಾವೆ. ಊರಿನ ಮುಂದೆ ದೇವಸ್ಥಾನ ಹತ್ರ ಆಗ್ಬೋದಾಗಿತ್ತು, ಕಾಲೋನಿಯಲ್ಲಿ ಆಗ್ಬೋದಾಗಿತ್ತು. ಈಗಾಗಲೇ ಊಡಿಯಲ್ಲಿ ಒಂದು ಪ್ಲ್ಯಾಂಟ್ ಆಗಿದೆ, ಇನ್ನೂ ಒಂದು ಮಾಡ್ಕೊಂಡಿದ್ದಾರೆ, ಇನ್ನೂ 10 ಮಾಡ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಇದನ್ನು ಎತ್ಕೊಂಡೋಗಿ ಹಾಕ್ಕೊಂಡಿದ್ದಾರೆ, ಬೇಕಾಗಿಲ್ಲ ಹಾಕ್ಕೊಳ್ಳಿ. ಆದರೆ ತಿಗಳರಪಾಳ್ಯ ನೀರಿನ ಘಟಕ ಅಂತ ಊಡಿ ಒಳಗಡೆ ಹೋಗಿ ಹಾಕ್ಕೊಳ್ಳುವಂಥ ಅವಶ್ಯಕತೆ ಏನಿದೆ? ಇಲ್ಲಿ ಸುಮಾರು ಒಂದು ಕಮ್ಮಿ ಅಂದರೂ ಒಂದು 1000 ಮನೆಗಳಾಗಿದ್ದಾವೆ. ಸುಮಾರು ಒಂದು 1000 ಮನೆಗಳಿಗೆ ಹತ್ತಿರದಲ್ಲಿ ಆಗಿದ್ದಾವೆ. ಈಗಾಗಲೇ ಅದು 1000 ಮನೆಗಳಾಗಿದ್ರು ಇಲ್ಲಿ ಯಾವುದೇ ಒಂದು ನೀರಿನ ಘಟಕ ಇಲ್ಲ. ಊರಿಗೆ ಅನುಕೂಲ ಆಗಲಿ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲರೂ ಸೇರಿ ಗ್ರಾಮಸ್ಥರು ತೀರ್ಮಾನ ಮಾಡಿಕೊಟ್ವಿ. ಅದಕ್ಕೆ ಗೌರವ ಕೊಡ್ದಿರಾ ಅಂಬೇಡ್ಕರ್ ಅವರ ಪುತ್ಥಳಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಇವರೆಲ್ಲ ಮಾಡಿದ್ದಾರೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಅಂಬೇಡ್ಕರ್ ಅವರ ಪುತ್ಥಳಿ ಇಡಬೇಕಾಗುತ್ತೆ, ಅವ್ರಿಗೆ ಇಲ್ಲಿ ಅವ್ರನ್ನ ಏನು ಅಂಬೇಡ್ಕರ್ ಅವರ ಹೆಸರು ಇಡಬೇಕಾಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿಂದ ತಿರುಗೊಳಿಸಿದ್ದಾರೆ ಅಂತ ನಾನು ನೇರವಾಗಿ ಅವರಿಗೆ ವಿರೋಧ ವ್ಯಕ್ತಪಡಿಸ್ತೀನಿ. ಅದಕ್ಕೆ ಅವರು ನಿಜವಾಗ್ಲೂ ಇದು ಅನ್ಯಾಯದ ಅದನ್ನು ಖಂಡಿತ ಈ ಸ್ಥಳೀಯ ಶಾಸಕರು ಅರವಿಂದ್ ಲಿಂಬಾವಳಿ ಸಾಹೇಬ್, ಮಂಜುಳಾ ಮೇಡಮ್ ಅವರು ಇದನ್ನು ಪರಿಶೀಲಿಸಿ ಅಂಥವ್ರಿಗೆ ಅಧಿಕಾರದಿಂದ ಕಿತ್ತು ಎಸಿಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಜೊತೆಗೆ ಏನು ರಸ್ತೆಗಳೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಸರ್ಕಾರದಿಂದ ಬರುವಂಥ ಅನುದಾನಗಳಲ್ಲಿ ಕಟ್ಟಿರ್ತಕ್ಕಂಥದ್ದನ್ನೆಲ್ಲ ನಾವು ಸ್ವಂತ ಖರ್ಚಿಂದ ಮಾಡೋ ರೀತಿಯಲ್ಲಿ ಅವ್ರ ಹೆಸರುಗಳು ಹಾಕ್ಕೊಳ್ತಾ ಇದ್ದಾರೆ, ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಕಂಪ್ನಿಗಳಲ್ಲಿ ಕೊಟ್ಟಿರೋ ಸ್ಪಾನ್ಸರ್ ಎಲ್ಲ ತಗೊಂಡು ಅವರು ಕಟ್ಟಡಗಳು ಅದು ಇದು ಮಾಡಿರೋದಕ್ಕೆ ಅವ್ರ ಹೆಸರುಗಳು ಇಟ್ಕೊಂಡು ರಾಜಾರೋಷವಾಗಿ ಹೆಸರುಗಳು ಇಟ್ಕೊಳ್ಳೋದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಆಗಬೇಕು. ಜೊತೆಗೆ ಅವ್ರಿಗೆ ಸರಿಯಾದ ಬುದ್ಧಿ, ಇನ್ನು ಮುಂದೆ ಯಾವುದೇ ಅಧಿಕಾರ ಚಲಾಯಿಸೋಕ್ಕೆ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಲೀಡರ್ ನಾನು ನಿಂತ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಾರ್ಲಾಗ್ತೀನಿ ಅಂತ ಬಂದವ್ರಿಗೆ ಇನ್ನು ಮುಂದೆ ಇಲ್ಲಿ ನಮ್ಮ ಗ್ರಾಮಸ್ಥರು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅವ್ರಿಗೆ. ನಮ್ಮ ಹೆಸರು ನಳಿನಿ ಅಂತ, ನಾವು ತಿಗಳರಪಾಳ್ಯದಲ್ಲೇ ವಾಸವಾಗಿರೋದು. ಇಲ್ಲಿ ನೀರು ಪ್ಲಾಂಟು ಅಂತೇಳ್ಬಿಟ್ಟು ಇಲ್ಲಿ ಕಟ್ಟಿದ್ರು. ಬಟ್ ಇಲ್ಲಿ ನೀರು ಎಲ್ಲರೂ ಬಡವರೇ ಇರೋದು, ಎಲ್ರಿಗೂ ನೀರಿನ ಅವಶ್ಯಕತೆ ಇದೆ, ನೀರು ಸಮಸ್ಯೆನೂ ಇದೆ ಊರಲ್ಲಿ. ಹಾಗಾಗಿ ಇಲ್ಲಿ ಕಟ್ಟಿರೋದನ್ನ ಇವಾಗ ಇಲ್ಲಿ ವಾಟರ್ ಪ್ಲಾಂಟ್ ಮಾಡ್ದಿರಾ ಇದನ್ನು ಊಡಿಯಲ್ಲಿ ತಗೊಂಡೋಗಿ ಮಾಡಿದ್ದಾರೆ. ಅಂದರೆ ತಿಗಳರಪಾಳ್ಯ ವಾಟರ್ ಪ್ಲಾಂಟ್ ಅಂತಲೇ ಅದ್ರ ಮೇಲೆ ಬೋರ್ಡ್ ಮೇಲೆ ಹೆಸರೆಲ್ಲ ಇದೆ. ಬಟ್ ಇಲ್ಲಿ ಕಟ್ಟಿ
ಬೋರ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಬಟ್ ಯಾಕೆ ಇಲ್ಲಿ ಮಾಡಿಲ್ಲ ಅಂತ ಗೊತ್ತಾಗಿಲ್ಲ ನಮಗೂ. ಅದಕ್ಕೆ ಇವಾಗ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವಾಗ ಕೇಳೋಣ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರನ್ನ ಬೇಕೇ ಬೇಕು ನಮಗೆ.